ಒಂದ್ ಕಡೆ ಹೀಗೆ ಬೀದಿಗೆ ಬಿದ್ದಿದೆ ಅನೇಕ ಜನಗಳ ಬದುಕು. ಕೇವಲ ಕೋಗಿಲು ಕ್ರಾಸ್ನ ಜನಗಳದ್ದು ಮಾತ್ರ ಅಲ್ಲ ಸ್ವಾಮಿ, ಬೇಕಾದಷ್ಟು ಜನಗಳ ಬದುಕು. ಜಿಬಿಎ ಯಾರ ಮನೆಗಳನ್ನ ತೆರವುಗೊಳಿಸಿದೆಯೋ ಆ ಅನೇಕ ಜನಗಳ ಬದುಕು ಬೀದಿಗೆ ಬಿದ್ದಿದೆ ಚಳಿಯಲ್ಲಿ. ಮತ್ತೊಂದ್ ಕಡೆ ಈಗ ಕೋಗಿಲು ಕ್ರಾಸ್ನಲ್ಲಿ ಈ ವಸತಿ ಇಲಾಖೆಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಸತಿ ಇಲಾಖೆಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ಅಲ್ಲಿ ಇವತ್ತು ಏನು ಅಂತ ನೋಡ್ಬೇಕಲ್ಲ, ಮೀಟಿಂಗ್ ಇದೆ, ಮೀಟಿಂಗ್ ಅಲ್ಲಿ ಏನ್ ಡಿಸಿಷನ್ ತಗೋಬೇಕು ಅಂತ ನೋಡ್ಬೇಕು. ಹಾಗಾಗಿ ವಸತಿ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ವರದಿ ಕೊಡ್ತಾರಂತೆ, ಹೋಗ್ಬಿಟ್ಟು ಸಿಎಂಗೆ ಅಥವಾ ಅಧಿಕಾರಿಗಳಿಗೆ ಮತ್ತು ಇತರೆ ಸಚಿವರಿಗೆ ವರದಿ ಕೊಡ್ತಾರೆ ಅಂತ ಹೇಳಲಾಗಿದೆ. ಹಾಗಾಗಿ ಇವತ್ತು ವಸತಿ ಇಲಾಖೆಯ ಅಧಿಕಾರಿಗಳು ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಸ್ಥಳೀಯ ದಾಖಲಾತಿಯನ್ನು ಕೂಡ ಸಂಗ್ರಹ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಈ ಕೋಗಿಲು ಲೇಔಟ್ ವಿಚಾರ, ಅಕ್ರಮ ತೆರವು ವಿಚಾರ ಭಾರಿ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವತ್ತು ಸ್ಥಳಕ್ಕೆ ಭೇಟಿ ಕೊಡ್ತಾರೆ, ಕೋಗಿಲುಗೆ ಭೇಟಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಡಿಕೆ ಶಿವಕುಮಾರ್ ಕೋಗಿಲು ಕ್ರಾಸ್ಗೆ ಭೇಟಿ ಕೊಡ್ತಾ ಇದ್ದಾರೆ. ಕೇರಳ ರಾಜಕಾರಣಿಗಳ ಎಂಟ್ರಿ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದ್ಯಾ ಅಂದ್ರೆ ಇವ್ರಿಗೆ ಕೇರಳದವ್ರು ಬರ್ಬೇಕು ಅಲರ್ಟ್ ಮಾಡಕ್ಕೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ನಮಗೆ ಯಾಕ್ರಿ ಕೇರಳದ ರಾಜಕಾರಣಿಗಳು ಬಂದು ಇಲ್ಲಿ ಪಾಠ ಹೇಳಬೇಕು? ನಮ್ಮ ರಾಜ್ಯದ ಸಣ್ಣ ಪುಟ್ಟ ಸಮಸ್ಯೆನ ನಾವು ಬಗೆಹರಿಸ್ಕೊಳಕ್ಕಾಗಲ್ವಾ? ಅವ್ರು ಬಂದು ಏನ್ ಇನ್ಫ್ಲೂಯೆನ್ಸ್ ಮಾಡೋದು? ಈ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ. ಯಾಕೆ ಕೋಗಿಲು ಕ್ರಾಸ್ನ ಅಕ್ರಮ ಮನೆಗಳ ತೆರವಿನ ವಿಚಾರದಲ್ಲಿ ಮಾತ್ರ ಸರ್ಕಾರಕ್ಕೆ ವಿಶೇಷವಾದ ಆಸಕ್ತಿ? ಬೇರೆ ಕಡೆನೂ ಹಂಗೆ ಆಗಿದೆಯಲ್ಲ. ಈಗ ಮುಸ್ಲಿಂ ಸಮುದಾಯದವರಿಗೆ ಬೇರೆ ಕಡೆ ಇದೇ ರೀತಿ ಮನೆ ತೆರವುಗೊಳಿಸಿ ಅವರಿಗೆ ಮನೆ ಕೊಟ್ಟಿಲ್ಲ. ಅಲ್ಲೆಲ್ಲ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸರ್ಕಾರಕ್ಕೆ? ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಂಡು ನಮ್ಮ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ನೀವೇ ಮಾತನಾಡಿಸ್ತಾ ಇದ್ರಿ, ಅನೇಕರು ಅಲ್ಲೇ ಹತ್ತಿರದಲ್ಲಿ ಬೇರೆ ಬೇರೆಯವರಿಗೆ 3 ತಿಂಗಳ ಹಿಂದೆ ತೆರವುಗೊಳಿಸಿರ್ತಕ್ಕಂತಹ ಜನಗಳಿಗೆ ಮನೆ ಕೊಡೋದ್ರ ಬಗ್ಗೆ ಸರ್ಕಾರ ಯೋಚನೆಯನ್ನ ಮಾಡ್ತಾ ಇಲ್ಲ. ಆದ್ರೆ ಈ ಕೋಗಿಲು ಲೇಔಟ್ ಬಗ್ಗೆ ಈ ವಿಶೇಷ ಮುತುವರ್ಜಿ ಯಾಕೆ ನಾಗೇಂದ್ರ ಬಾಬು? ಏನಿದೆ ಇದ್ರ ಹಿಂದೆ? ಏನ್ ಜಮೀರ್ ಅವರು ಇದ್ದಾರೆ ಅಂತ ವಿಶೇಷ ಮುತುವರ್ಜಿನ? ಇದೇ ಜಮೀರ್ ಅವರಿಗೆ ಬೇರೆ ಮುಸ್ಲಿಮರ ಬಗ್ಗೆ ಯಾಕೆ ಆಸಕ್ತಿ ಇಲ್ಲ? ಯಾಕೆ ಕೇರಳದವ್ರು ಬರ್ಬೇಕಾಯ್ತು? ಅವ್ರು ಯಾಕೆ ಈ ಒಂದು ಇದರಲ್ಲಿ ಕೇರಳದವ್ರು ಇದ್ದಾರೆ ಅನ್ನೋ ಮಾತ್ರಕ್ಕೇನೆ ಇಷ್ಟೊಂದು ಲಾಬಿನ? ಹಾಗಾದ್ರೆ ಕರ್ನಾಟಕದವರು ಹೊರಗಡೆ ಬೇರೆ ಎಲ್ಲ ರಾಜ್ಯದಲ್ಲಿದ್ದಾರೆ, ಕೂಲಿಗೋ ಮತ್ತೊಂದಕ್ಕೋ ವಸತಿಗೋ ಮತ್ತೊಂದಕ್ಕೋ ಅವರು ವಲಸೆ ಹೋಗಿರೋರು ಬೇಕಾದಷ್ಟು ಜನ ಇದ್ದಾರೆ. ಅಲ್ಲೆಲ್ಲ ನಮ್ಮ ರಾಜ್ಯದ ರಾಜಕಾರಣಿಗಳು ಹೋಗಿ ಹಿಂಗೆ ಲಾಬಿ ಮಾಡ್ತಾರ ಅವ್ರ ಪರವಾಗಿ? ಖಂಡಿತವಾಗ್ಲೂ ಇಲ್ಲ. ಆಕ್ಚುಲಿ ನಾಗೇಂದ್ರ ಬಾಬು, ಏನ್ ನಡೆದಿದೆ? ಇದರ ಹೂರ್ಣ ಏನು? ಶ್ರೀಲಕ್ಷ್ಮಿ, ನೋಡಿ, ನಾವು ಇಲ್ಲಿ ಬಂದು ಒಂದಷ್ಟು ಜನ ಸ್ಥಳೀಯರನ್ನ ಮಾತಾಡಿಸಿದಾಗ ಒಂದಷ್ಟು ಅಸಲಿಯತ್ತು ಏನು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಈಗ ನಾವು ಎಲ್ಲಿದೋ ವಿಚಾರವನ್ನ ಮಾತಾಡೋದಕ್ಕಿಂತ ಈಗ ಇಲ್ಲಿಯದೇ ಒಂದಷ್ಟು ಉದಾಹರಣೆಗಳನ್ನ ಇಟ್ಟುಕೊಂಡು ಮಾತಾಡೋದಾದ್ರೆ, ನಾವು ಇಲ್ಲಿ ಫಕೀರ್ ಬಡಾವಣೆಯನ್ನ ನಾನು ಕ್ಲೀನ್ ಆಗಿ ನಮ್ಮ ಕ್ಯಾಮರಾ ಪರ್ಸನ್ ಶಿವಗೆ ಹೇಳ್ತೀನಿ ತೋರಿಸೋದಕ್ಕೆ. ಈಗ ಇದೆಲ್ಲವನ್ನು ಕೂಡ ತೆರವುಗೊಳಿಸಿದ್ದಾರೆ. ಇದು ಒಂದೇ ಜಾಗ. ನೋಡಿ, ಇದೇ ಜಾಗದಲ್ಲಿ ನೋಡಿ, ಇಲ್ಲಿಂದ ಒಂದ್ ನಿಮಿಷ ನಾನು ತೋರಿಸ್ತೀನಿ. ಇಲ್ಲಿಂದ ನೋಡಿ, ಅಲ್ಲಿ ಕೆಳಭಾಗದಲ್ಲೂ ಕೂಡ ಮನೆಗಳನ್ನ ತೆರವು ಮಾಡಲಾಗಿದೆ. ನೋಡಿ ಶ್ರೀಲಕ್ಷ್ಮಿ,
ಎಲ್ಲಿದೋ ಪಕ್ಕದ ಬಗ್ಗೆ ಮಾತಾಡ್ತಾರ, ನಾನು ಇಲ್ಲಿಯದ್ದನ್ನ ವಿಚಾರವಾಗಿ ಮಾತಾಡ್ತಾ ಇದೀನಿ. ನೋಡಿ, ಇಲ್ಲೆಲ್ಲ ನಿಂತಿದಾರಲ್ಲ, ಇಲ್ಲಿಂದ ಮೇಲ್ಗಡೆ ಇರೋರ್ಗೆ ಎಲ್ರಿಗೂ ಕೂಡ ನಾವು ಮಾನವೀಯತೆ ದೃಷ್ಟಿಯಿಂದ ನಿಮಗೆ ಸೂರನ್ನ ಕಲ್ಪಿಸಿಕೊಡ್ತೀವಿ ಅಂತೇಳಿ ಸರ್ಕಾರದ ವತಿಯಿಂದ ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತೀವಿ ಅಂತೇಳಿ ಈಗ ಹೇಳಲಾಗಿತ್ತು. ಅದೇ ನಿಟ್ಟಿನಲ್ಲಿ ಎಲ್ಲಾ ಒಂದು ಸರ್ವೆಗಳನ್ನ ಮಾಡುವಂತದ್ದು, ಅವರ ಬಳಿ ಇರುವಂತಹ ದಾಖಲೆಗಳನ್ನ ಕಲೆ ಹಾಕೋದು ಎಲ್ಲವನ್ನ ಕೂಡ ಮಾಡ್ತಾರೆ. ಆದ್ರೆ ಇಲ್ಲಿಂದ ಕೆಳಭಾಗದಲ್ಲೂ ಕೂಡ 3 ತಿಂಗಳ ಹಿಂದೆ, ಇದೆಲ್ಲೂ ಕೂಡ 9 ದಿನದ ಹಿಂದೆ ಬಂದು ತೆರವು ಮಾಡಿರೋದು. ಆದ್ರೆ ಕೆಳಭಾಗದಲ್ಲಿರುವಂತವ್ರಿಗೆ 3 ತಿಂಗಳ ಹಿಂದೆ ಬಂದು ಅಲ್ಲಿ ತೆರವನ್ನ ಮಾಡಲಾಗಿತ್ತು. ಅವರಿಗೆ ಯಾರು ಕೂಡ ಅಲ್ಲಿ ಭೇಟಿ ಕೊಡೋದಾಗ್ಲಿ, ಅವರನ್ನ ಮಾತಾಡ್ಸೋದಾಗ್ಲಿ, ಅವರಿಗೆ ಮಾನವೀಯತೆ ದೃಷ್ಟಿಯಿಂದ ಮನೆಯನ್ನ ಕೊಡ್ತೀವಿ ಅನ್ನುವ ಹೇಳಿವೆ ಅಂತ ಭರವಸೆಯನ್ನ ಕೂಡ ಕೊಡ್ತಲ್ಲ. ಯಾರ ಹತ್ರ ಹೋಗಿ ಕೇಳಿದ್ರೆ ಸದ್ಯಕ್ಕೆ ಇಲ್ಲಿನವರಿಗೆ ನಾವು ಮಾತ್ರ ಕೊಡ್ತೀವಿ, ನಿಮಗದನ್ನ ನಾವು ಮುಂದಿನ ದಿನದಲ್ಲಿ ನಾವು ನೋಡೋಣ ಅಂತ ಹೇಳಿ ಅವರಿಗೆ ಎಲ್ಲೋ ಒಂದ್ ಕಡೆ ಕಣ್ಣೀರಿಸುವ ಕೆಲಸವನ್ನ ಕೂಡ ಮಾಡ್ತಾರೆ. ನೋಡಿ, ಈಗ ಈ ಮಹಿಳೆಯನ್ನ ಮಾತಾಡ್ತೀನಿ. ನಿಮ್ದು ಎಲ್ಲಿತ್ತು ಮನೆ, ಈಗ ಏನ್ ಹೇಳ್ತಿದ್ದಾರೆ? ಇಲ್ಲ, ನಮಗ್ ಕೊಡಲ್ವಂತೆ. ಅವ್ರ ಮನೆ ಹೊಡೆದಿದಾರಲ್ಲ, ಅವ್ರಿಗೇನಂತೆ ಕೊಡೋದು. ನಮಗ್ 3 ತಿಂಗಳು 2 ತಿಂಗಳು ಮುಂಚೆ ಹೊಡೆದಿರೋದ್ ಮನೆ, ಇವಾಗ ಹೊಡೆದಿರೋದ್ ಕೊಡ್ತಾರಂತೆ, ಮುಂಚೆ ಹೊಡೆದಿರೋದ್ ನಿಮ್ಗೆ ಯಾಕೆ ಕೊಡಲ್ವ? ಅದ್ ಗೊತ್ತಿಲ್ಲ ಯಾಕೆ ಕೊಡ್ತಾರೆ. ನಮ್ ಪಾಯ ಇದೆ, ಮನೆ ಹೊಡೆದಿರೋದ್ ಕೊಡೋದು, ಪಾಯ ಇರೋರು ಕೊಡಲ್ಲ ಅಂತ ಹೇಳ್ತಾರೆ. ಇಲ್ಲಿಂದ ಮುಂದೆ ಇರೋರು ಕೊಡ್ತಾರೆ, ಈ ಕಡೆಯವ್ರು ಕೊಡಲ್ವಂತೆ. ಯಾವ ಇದು ಪಕೀರ್ ಬಡಾವಣೆ ತಾನೆ? ಅದನ್ನು ಪಕ್ಕದ ಬಡಾವಣೆ. ಇಲ್ಲಿ ಅಲ್ಲಿಂದ ಇದು ಬೇರೆ. ಎಲ್ಲಿಯವರು? ನಾವಿದೇ ಚಿಕ್ಕ ಹುಡುಗಿನಿಂದ ನಾನು ಇಲ್ಲೇ ಇರೋದು, ಇಲ್ಲೇ ಬೆಳೆದು, ಇಲ್ಲೇ ಹುಟ್ಟಿ, ಇಲ್ಲೇ ಎದ್ದೆಲ್ಲ ಮಾಡಿ. ನಮ್ಮ ಅಪ್ಪದ್ದು ವೋಟರ್ ಐಡಿ ಕಾರ್ಡ್ ಇಲ್ಲೇ ಇದೆ, ರೇಷನ್ ಕಾರ್ಡ್ ಇಲ್ಲೇ ಇದೆ, ಇದು ಐಡೆಂಟಿ ಕಾರ್ಡ್ ಇದೆ, ಎಲ್ಲ ನಮ್ದೆಲ್ಲ ಇಲ್ಲೇ ಇರೋದು. ನಮ್ಗೆ ಇವಾಗ ಮನೆ ಇಲ್ಲ, ನಮಗ್ ಮನೆ ಬೇಕು ಸರ್, ನಮ್ಗೆ ಜಾಗ ಬೇಕು. ನಮ್ಗಿಲ್ಲಾದ್ರೆ ನಮ್ಗಿರಕ್ಕಾಗಲ್ಲ. ನಾವ್ ಎಲ್ಲಿ ಬೀದಿ ಬಾಳ್ಗೆ ಕಟ್ಟೋಕು ನಮ್ಗೆ ವೇಗತೆ ಇಲ್ಲ. ನಾವ್ ಕೂಲಿ ಮಾಡಿ ತಿನ್ನೋದು, ಮನೆ ಕೆಲಸ ಮಾಡಿ ನಾವ್ ಇದ್ ಮಾಡ್ತಾ ಇರೋದು. ನಮಗ್ ಜಾಗ ಬೇಕು, ನಮಗ್ ಮನೇನು ಕಟ್ಟಕ್ ಕೊಡ್ಬೇಡಿ. ಅವ್ರ ಬಿಲ ಜಾಗ ಕೊಟ್ರೆ ಸಾಕು, ನಾವ್ ಗುಡಿಸ್ಲಾಕೊಂಡು ನಾವ್ ಜೀವನ ಮಾಡ್ಕೊಂಡಿರ್ತೀವಿ. ನಮ್ಗೆ ಅಷ್ಟೇ, ನಮಗ್ ಬೇಡದ್ ಏನು ಬೇಡ, ನಮಗ್ ಜಾಗ ಒಂದ್ ಕೊಟ್ರೆ ಸಾಕು. ಅಲ್ಲ, ಈಗ ಇಲ್ಲಿ ನಿಮ್ಗೆ ಯಾರು ಕರ್ಕೊಂಡ್ ಬಂದಿದ್ದು? ನಿಮ್ಗೆ ಇಲ್ಲಿ ಯಾರು ಜಾಗ ತೋರಿಸಿದ್ದು? ಇವ್ರವ್ರು ಒಬ್ಬೊಬ್ಬೊಬ್ರು ತಕೊಂತಾರಲ್ಲ, ಇವ್ರು ಇವಾಗ ನಾನು ಅವ್ರ ಆಯಮ್ಮನ್ ಕರ್ಕೊಂಡ್ ಬಂದೆ. ಆಯಮ್ಮ ಬಂದ್ 5 ವರ್ಷ ಆಯ್ತು ಅಷ್ಟೇನೆ. ನಾನು ಅದಕ್ ಮುಂಚೆನಿಂದ ನಾನು ಇಲ್ಲೇ ಇರೋದು. ಜಾಗ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಅವ್ರವ್ರಿಗೆ ಅನುಕೂಲಕ್ಕೆ ತಕ್ಕಂಗ ಅವ್ರವ್ರು ಕಟ್ಕೊಳಕ್ ಬಂದಿರೋದಷ್ಟೇ. ಯಾರು ಇಲ್ಲಿ ಕೊಟ್ಟವ್ರು ಯಾರು ಇಲ್ಲ, ಯಾರಿಗೂ ಏನ್ ದುಡ್ಡು ಕಾಸು ಯಾರು ಕೊಟ್ಟಿಲ್ಲ. ಜಾಗನ ಯಾರಿಗೋ ಬೇರೆಯವ್ರಿಗೆ ಮಾರ್ಬಿಟ್ಟಿದಾರಂತಲ್ಲ ಒಂದಷ್ಟು ಸೈಟ್ಗಳು. ಜನಗಳಿಗೆ ಗೊತ್ತಿಲ್ಲ, ಮಾರ್ಬಿಟ್ಟಿರೋದು ಗೊತ್ತಿಲ್ಲ. ಇಲ್ಲಿ ಈ ಜನಗಳಿಗೆ ಏನ್ ಮಾರಿರೋದು ಇವಾಗ ಅವ್ರಿಗೆ 2016 ಮಾರಿದಾರಂತೆ. ಯಾರಿಗೆ? ಅದೇ JB ಅವ್ರಿಗೆ ಯಾರಿಗೂ ಅಂತ ಗೊತ್ತಿಲ್ಲ. ಇಲ್ಲಿ ಜನಗಳಿಗೆ ಮಾರಿರೋದು ಗೊತ್ತಿಲ್ಲ. ಈಗ ಏನ್ ಗೊತ್ತಾ, ಈಗ ಇಲ್ಲಿಯವರೇನೆ ಯಾರೋ ಹೊರಗಿನವ್ರಿಗೆ ಅವ್ರಿಗೆ ಏನೋ ಸೈಟ್ ಏನೋ ಜಾಗದಲ್ಲಿ ಮನೆಗಳು ಕಟ್ಕೊಂಡಿದ್ರು, ಅದನ್ನ ಜಾಗನ ಮಾರ್ಬಿಟ್ಟಿದಾರಂತೆ ಅಂತ ಹೇಳಿ ತಹಸೀಲ್ದಾರ್ ಒಂದು ವರದಿ ಕೊಟ್ಟಿದಾರಂತೆ. ಇಲ್ಲಿ ಯಾರಿಗೂ ವರದಿನೂ ಕೊಟ್ಟಿಲ್ಲ. ಜನಗಳು ಇಲ್ಲಿ ಮನೆಗಳು ಕಟ್ಕೊಳ್ಬೇಕಾದ್ರೂ ಬಂದು ಯಾರು ತಡೆದಿಲ್ಲ. ಅವರು ಯಾರು ಏನು ಇಲ್ಲಿ ಇರೋ ಜನಗಳಿಗೆ ಏನು ತಿಳಿಸಿಲ್ಲ ಅವ್ರಿಗೆ. ಈಗ ಸರ್ಕಾರಿ ಜಾಗ ಅಂತ ನಿಮ್ಗೆ ಗೊತ್ತಿರ್ಲಿಲ್ವಾ ಮುಂಚೆ? ಇಲ್ಲ, ಗೊತ್ತಿಲ್ಲ ಸರ್, ಇಲ್ಲ ಗೊತ್ತಿಲ್ಲ. ನಮ್ ಸರ್ಕಾರಿ ಜಾಗ ಅಂತ ಗೊತ್ತಿಲ್ಲ. ಇಲ್ಲಿ ಹಳ್ಳ ಇತ್ತು, ಹಳ್ಳ ತುಂಬಿಕೊಂಡು ಮಣ್ಣು ಇದ್ ಮಾಡ್ಕೊಂಡು ಹಳ್ಳ ತುಂಬಿಕೊಂಡು ನಾವ್ ಮನೆಗಳು ಕಟ್ಕೊಂಡಿದ್ವಿ. ನಮ್ಗೆ ಸರ್ಕಾರಿ ಜಾಗ ಇದ್ದಿದ್ರೆ ನಮ್ಗೆ ಈ ತರ ಬಂದು ಹೊಡಿತಾರೆ, ಈ ತರ ಎಲ್ಲ ಡಮನೇಷನ್ ಮಾಡ್ತಾರೆ ಅಂತ ಗೊತ್ತಿದ್ರೆ ನಾವೇನಕ್ ಬರ್ತಾ ಇದ್ವಿ ಇಲ್ಲಿ? ನೋಟಿಸ್ ಕೊಟ್ಟಿದ್ರ ಮುಂಚೆ? ಈ ತರ ನೋಟಿಸ್ ಕೊಡ್ಲಿಲ್ಲ. ಬರ್ತಾರೆ JCP ಅವ್ರು, ಪೊಲೀಸ್ ಅವ್ರು ಬರ್ತಾರೆ, ಎಲ್ಲ JCP ನಲ್ಲಿ ತಳ್ತಾರೆ, ಹೋಗ್ತಾ ಇರ್ತಾರೆ ಅವ್ರ ಪಾಠಕ್ಕೆ. ಅವ್ರು ಇಲ್ಲಮ್ಮ ಈ ಸರ್ಕಾರಿ ಜಾಗ, ಇದು BBMP ಜಾಗ, ಅವ್ರೇನೋ ಪಾರಕ್ ಮಾಡ್ತಾರಂತೆ, ಇದು ಏನೋ ಗ್ಯಾಸ್ ಏನೋ ಬಂಕ್ ಮಾಡ್ತಾರಂತೆ, ಏನೋ ಮಾಡ್ತಾರೆ, ಎತ್ತೋ ಮಾಡ್ತಾರಂತ ಹೇಳ್ಬಿಟ್ಟು ಎಲ್ಲ ಹೊಡೆದ್ಬಿಟ್ಟು ಹೋಗ್ತಾ ಇದ್ದಾರೆ. ನಮ್ದು ಹೊಡೆದು 2 ತಿಂಗಳು ಆಯ್ತು. ಏನ್ ಹೇಳ್ತಾರಂತೆ? ಈಗ ಇಲ್ಲಿವರೆಗೆಲ್ಲ ಪಕ್ಕದಲ್ಲ ಫೀಲ್ಡ್ ಅಲ್ಲಿ ಕೊಡ್ತಾರಂತ. 10 ದಿವಸ ಮುಂಚೆ ಹೊಡೆದ್ರಲ್ಲ ಅವ್ರಿಗೇನಂತ ಕೊಡೋದು, 2 ತಿಂಗಳ ಮುಂಚೆ ಹೊಡೆದ್ರಲ್ಲ ಅವ್ರು ಕೊಡಲ್ವಂತೆ. ನಿಮ್ ಪಾಯ ಇರೋದು ನಿಮ್ಗೆ ಕೊಡಲ್ಲ, ಮನೆ ಯಾರ್ಯಾರು ಹೊಡೆದಿದ್ರೆ ಅವ್ರಿಗೆ ಕೊಡೋದು, ನಿಮ್ಗಿಲ್ಲ ಅಂತ ಹೇಳ್ತಾ ಇದಾರೆ. ಇವಾಗ ನಾವೆಲ್ಲ ಹೋಗ್ಬೇಕು? ಇದು ಈ ಲೈನ್ ಎಲ್ಲ ಮೊನ್ನೆ 2 ತಿಂಗಳು ಮುಂಚೆನೆ ಈ ಲೈನ್ ಎಲ್ಲ ಹೊಡೆದಿರೋದು. ಇಲ್ಲೆಲ್ಲ ನೋಡಿ, ಕೆಳಗೆ ಎಲ್ಲ 2-3 ತಿಂಗಳು ಮುಂಚೆನೆ ಹೊಡೆದಿರೋದು. ಇದು ಮೊನ್ನೆ ಹೊಡೆದಿರೋದು. 9 ದಿವಸ 10 ದಿವಸ ಆಯ್ತು ಇದು ಹೊಡೆದು. ಇವರೆಲ್ಲ ಎಲ್ಲಿಯವರು? ನೀವೆಲ್ಲ ಎಲ್ಲಿಯವರು? ಅವರೆಲ್ಲ ಎಲ್ಲೆಲ್ಲೋಲಿಂದ ಬಂದಿದ್ದಾರೆ. ನಾವಿರೋದು ಇಲ್ಲೇ 20-25 ವರ್ಷದಿಂದ ನಾವ್ ಇಲ್ಲೇ ಇರೋದು. ಇಲ್ಲಿರೋರ್ಗಿಲ್ಲ, ಎಲ್ಲೆಲ್ಲೋ ಬಂದವ್ರಿಗೆ ಇದೆ ಅಂತ ಹೇಳಿದ್ರೆ ಅದು ಏನ್ ನ್ಯಾಯನೋ ಏನೋ ಗೊತ್ತಿಲ್ಲ. ಅವರು ಇಲ್ಲಿದ್ದೋರೇನೆ, ಬೇರೆ ಬೇರೆ ಕಡೆ ಎಲ್ಲ ಜೋಪಡಿಗಳು ಹಾಕೊಂಡು ಅವರು ಇದ್ದೋರೇನೆ, ಗುಡಿಸಲ್ಗಳು ಹಾಕೊಂಡು ಇದ್ದೋರೆ. ಅವರು ಇಲ್ನೋರೇನೆ, ಬೇರೆ ಕಡೆಯವ್ರ ಏನಿಲ್ಲ. ಅವ್ರುನು ಏನಂದ್ರೆ ಇವ್ರು ಇಲ್ಲೇ ಇದ್ದೀವಿ ಅಂತ ಇವ್ರು ಹೇಳ್ತಾ ಇದಾರೆ. ಇವರು ಹಂಗೆ ಇಲ್ಲೇ ಇದ್ದವ್ರು, ಅವರು ಇಲ್ಲೇ ಇದ್ದವ್ರು, ಯಾರು ಹೊರಗಡೆಯಿಂದ ಬಂದವ್ರು ಏನಿಲ್ಲ. 15-20 ಬಿಹಾರ, ರಾಜಸ್ಥಾನ, UP, ಕೇರಳ ಎಲ್ಲಾ ಕಡೆಯಿಂದ ನಾವೇ ನೋಡಿದ್ವಲ್ಲ. ಈಗ ಬಿಹಾರದವ್ರು ನಾವೇ ಮಾತಾಡ್ಸಿದ್ವಲ್ಲ. ಇವ್ರು ಬಿಹಾರ್ ಕಡೆಯವ್ರಿಲ್ಲ. ಇವ್ರು ಎಷ್ಟೋ ದಿವಸನಿಂದ ಇವ್ರು ಇಲ್ಲೇ ಬೆಳ್ಳಳ್ಳಿನಿಂದ ಇವ್ರ ಜೋಪಡಿಗೆ ಹಾಕೊಂಡು ಇದ್ದಿದ್ದವ್ರು. ಅವ್ರಿಗೆ ಒಂದು ಇರಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಇಲ್ಲಿ ಜಾಗ ಅವ್ರಿಗೆ ಕೊಟ್ಟಿದ್ದು.
ಎಸ್ ಶ್ರೀಲಕ್ಷ್ಮಿ, ನೋಡಿ ಈಗ ನೋಡಿ ಇಲ್ಲಿವರೆಗೂ ಬಂದಿದ್ದಾರೆ. ಅವರು ಈಗ ಆರೋಪ ಮಾಡ್ತಿರೋದು 2-3 ತಿಂಗಳ ಹಿಂದೆ ನಾವಿದ್ದ ಜಾಗವನ್ನ ಕೂಡ ತೆರವುಗೊಳಿಸಿದ್ರು. ಅಲ್ಲಿ ಯಾವುದೇ ರೀತಿ ಅಂತ ಅವ್ರಿಗೆ ನಮಗೆ ಮಾನವೀಯ ದೃಷ್ಟಿಯಿಂದ ನಮಗೆ ಮನೆ ಇಲ್ವಂತೆ. ಆದ್ರೆ 9 ದಿನದ ಹಿಂದೆ ಏನು ಇಲ್ಲಿ ಬಂದು ತೆರವನ್ನ ಮಾಡಿದ್ರು, ಅವರಿಗೆ ಮಾತ್ರ ಸೂರನ್ನ ಕಲ್ಪಿಸಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಂತೆ. ಹಾಗಾಗಿ ಅವರು ಕಣ್ಣಿನ ಕೂಡ ಆಗ್ತಾರೆ, ನಮಗೆ ಒಂದು ನ್ಯಾಯ ಬೇಕೇ ಬೇಕು ಅಂತೇಳಿ ಅವರು ಕೂಡ ಕೇಳ್ತಾರೆ. ಆದ್ರೆ ರಾಜ್ಯ ಸರ್ಕಾರ ಈಗ ಈ ವಿಚಾರದಲ್ಲಿ ಯಾವ ರೀತಿಯಾದಂತಹ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಒಂದು ರೀತಿಯಲ್ಲಿ ಯಕ್ಷ ಪ್ರಶ್ನೆ ಆಗಿದೆ. ಯಾಕಂತಂದ್ರೆ ಇಲ್ಲೇ ಫಕೀರ ಬಡಾವಣೆಯಲ್ಲೇ ಅರ್ಧ ಜನಕ್ಕೆ ಕೊಡ್ತಾರೆ, ಅರ್ಧ ಜನಕ್ಕೆ ಕೊಡೋದಿಲ್ಲ ಅಂತಂದ್ರೆ ಏನ್ ಅರ್ಥ ಅಂತ ಹೇಳಿ ಇಲ್ಲಿರೋರೇ ಮಾತಾಡ್ತಾರೆ. ನೋಡಿ ಇನ್ನು ಅಲ್ಲಿ ತುಂಬಾ ಜನ ಅಲ್ಲೆಲ್ಲ ಇದ್ದಾರೆ. ಅವನು ಮೇಡಮ್ ನಮಸ್ಕಾರ, ನೀವು ಇಲ್ಲಿ ನಿಮ್ದು ಇತ್ತ ಮನೆ ಈಗ ನಿಮಗೆ ಇದ್ ಮಾಡ್ತೀರಂತ ಕೊಡ್ತೀರಾ ಅಂತ ಎಲ್ಲ ಬರ್ಕೊಂತ ಇದಾರೆ ಸರ್. ಕೊಡ್ಬೋದು. ಇಲ್ಲಿಯವ್ರು ನೀವು? ನಾವ್ ಇಲ್ಲೇ ಸರ್, ಹೋಗಿಲ್ಲ ಒಟ್ಟು. ಹೋಗಿ ಲೇಔಟ್. ಎಲ್ಲಿಂದ ಎಲ್ಲಿ ನಿಮ್ದು ಮೂಲ ಊರ ಯಾವುದು? ನಮ್ ಮೂಲ ಊರ ಇದೆ. 20 ವರ್ಷದಿಂದ ಇದ್ದೀರಿ. 20 ವರ್ಷದಿಂದ ಇದು ಹಿಂಗೆ ಇತ್ತಾ? ಹಿಂಗೆ ಇರ್ಲಿಲ್ಲ ಸರ್, ಇದು ಬಂಡೆ ಇತ್ತು. ಇಲ್ಲಿ ಸ್ವಲ್ಪ ಮನೆ ಇದ್ದು, ಆಮೇಲೆ ಎಲ್ಲ ಬಂದು ಕಟ್ಕೊಂಡ್ರು. ಒಂದ್ 10 ವರ್ಷದಿಂದ ಇವಾಗ ಬಂದು ಬುಲ್ಡೋಜರ್ಸ್ ಎಲ್ಲ ಹೊಡೆದಾಕ್ಬಿಟ್ಟಿದೆ ಸರ್. ಏನ್ ಹೇಳಿದ್ರಮ್ಮ ನಿಮ್ಗೆ? ಬನ್ನಿ, ಏನ್ ಹೇಳಿದ್ರು ನಿಮ್ಗೆ? ಅಲ್ಲ ಏನ್ ಹೇಳಿದ್ರು? ಈಗ ಮನೆ ಮಗುವನ್ನ ಎತ್ಕೊಂಡು ಎಲ್ಲಿದ್ರಿ? ಈಗ ಎಲ್ಲಿ ವಾಸ ಮಾಡ್ತಿದ್ರಿ ನೀವೀಗ? ಇವಾಗ ಬಾಡಿಗೆ ಮನೆಗೆ ಹೋಗಿದ್ವಿ ಸರ್. ಇಲ್ಲಿದ್ವಿ, ಎಲ್ಲ ಹೊಡೆದು ಫುಲ್ ಮಟ್ಟ ಮಾಡ್ಬಿಟ್ರು. ಇವಾಗ ಬಾಡಿಗೆ ಮನೇಲಿ ಇದ್ದೀವಿ. ಬನ್ನಿ ಅಕ್ಕ, ಇಲ್ಲಿ ನೀವು ಎಲ್ಲಿ ನಿಮ್ದು? ಬಂಡೆ ಕೆಲಸ ಮಾಡ್ತಾ ಇದೀವಿ. ಇಲ್ಲಿ ಸೈಡ್ ಆಗಿ ಗುಡ್ಸ್ಲು ಹಾಕೋಣ, ಆಮೇಲೆ ತಿರ್ಗಾ ಇಲ್ಲಿ ಬಂಡೆ ಮುಚ್ಚಿದ್ರಿ ನಂತರ ಇಲ್ಲಿ ಕಟ್ಕೋಣ ಅಂತ ಇಲ್ಲಿ ಬಂದಿದ್ದೀವಿ ಸ್ವಾಮಿ ಅವ್ರೆ. ನೋಡಿದ್ರೆ ಇವಾಗೆಲ್ಲ ಪಾಯ ಹಾಕಿದೆಲ್ಲ ನೋಡಿ, ಕಲ್ಲುಗಳೆಲ್ಲ ಇಲ್ಲೇ ಐತೆ, ಎಲ್ಲ ತಲ್ಬಿಟ್ರು. ಅದಕ್ಕೆ ಇವಾಗ ಮನೆ ಇಲ್ಲ, ಅಲ್ಲಿ ಇದ್ದೀವಿ ನಾವು. ಈಗ ಇದು ವೋಟರ್ ಐಡಿ, ಆಧಾರ್ ಕಾರ್ಡ್ ಎಲ್ಲ ಯಾವಾಗ ಮಾಡಿಸಿದ್ದು? ನೋಡಿ ಡೇಟ್ ನೋಡಿದ್ರೆ ಗೊತ್ತಾಗತ್ತ. ನಾವೇನು ಅದು ಓದಿಲ್ಲ, ನಾವು ಬಡವ್ರೆ, ಕೂಲಿ ಕೆಲಸ ಮಾಡ್ಕೊಂಡು 3 ಜನ ಮಗಳು ಡೆಲಿವರಿ ಇದ್ದಲ್ಲ ಅಲ್ಲಿ ನೋಡಿ, ಎಲ್ಲ ನಮ್ದು ಐತೆ ಎಲ್ಲಾನೇ. ನಾವು ಇವತ್ತು ನಿನ್ನೆ ಬಂದಿರೋರಿಲ್ಲ ನಾವು. ನೋಡಿ ಸ್ವಾಮಿ ಅವ್ರ, ನಿಮ್ಗೆ ಗೊತ್ತಾಗುತ್ತೆ. ನಾವು ಓದಿ ಅಲ್ಲ ಏನಿಲ್ಲ. ನಾವ್ ಇಲ್ಲೇ ಇಟ್ಕೋಬೇಡ್ರಿನೇ, ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಕೂಡ ಇಲ್ಲೇ. ನೋಡಿ ಎಲ್ಲ ಇಲ್ಲಿದೆ. ಫಸ್ಟ್ ನಾನು ಜೋಪಡಿ ಇದ್ದಿದ್ದು, ಇವಾಗ ತಿರ್ಗಾ ಇಲ್ಲ ಮನೆ ಎಲ್ಲ ಮಠ ಮಾಡಿದಾರಲ್ಲ, ಇಲ್ಲಿ ಕಟ್ಕೋಣ ಅಂತ ನಾವ್ ಇಲ್ಲಿ ಬಂದಿದ್ದೀವಿ. ಕೊಡ್ತೀನಿ ಅಂತ ಹೇಳ್ತಾವ್ರೆ. ಸ್ವಲ್ಪ ಜನ ಹೊಡೆದಾಕಿದ್ದಾರೆ. ಏನ್ ಹೇಳ್ತಾರ ಇನ್ನ ಗೊತ್ತಾಗ್ತಾ ಇಲ್ಲ ನಮ್ಗ. ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಮುಂದೆ? ಈಗ ನಿಮ್ಗೆ ಹೆಂಗೆ ನೆಕ್ಸ್ಟ್ ಹೆಂಗೆ ನಿಮ್ಗೆ ವ್ಯವಸ್ಥೆ? ಸ್ವಾಮಿ ಅವ್ರೆ, ಬೇಕಿದ್ರೇನೆ ಈಗ ಎಲ್ಲಿ ಉಳ್ಕೊಂಡಿದ್ರಿ? ಎಲ್ಲಿ ವ್ಯವಸ್ಥೆ ಹೆಂಗೆ? ಆ ಕಡೆ ಮನೆಗೆ ಯಾರನ್ನ ಕೇಳ್ಕೊಂಡು, ಗೊತ್ತಾಗಿರೋ ಅವ್ರ ಮನೆ ಕೇಳ್ಕೊಂಡು ಅಲ್ಲಿ ಇರ್ತೀವಿ. ನೋಡಿ ಈಗ ಶ್ರೀಲಕ್ಷ್ಮಿ, ಒಂದು ಕಡೆ ಅಧಿಕಾರಿಗಳು ಇಲ್ಲಿ ಬಂದು ಸರ್ವೆಯನ್ನ ಕೂಡ ಮಾಡ್ತಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ ಇಲ್ಲಿ ಅಧಿಕಾರಿಗಳು ಎಲ್ಲ ಒಂದು ರೀತಿಯಲ್ಲಿ ಸರ್ವೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಚರಣ್ ಅವರು ನೀವು ಇಲ್ಲಿಯಾರಣ್ಣ? ಸರ್ ಹೇಳಿ ಸರ್. ಎಷ್ಟು ಇದ್ರ ನೀವು? ನಾವು ಮನೆ ಇಲ್ಲ ಸರ್, ನಮ್ದು ಸರ್ವೆ ಮಾಡ್ತಾರೆ. ಪಾಪ ಮನೆ ಇಲ್ಲ, ಅವ್ನಿಗೆ ಸ್ವಲ್ಪ ಇದನ್ನ ಹೆಲ್ಪ್ ಮಾಡ್ತೀನಿ. ನಿಮ್ಮ ಹೆಸರು? ಸೈಯದ್ ಶಫೀಕ್. ಈಗ ಸೈಯದ್ ಅವರೇ, ನೋಡಿ ನೇರವಾಗಿ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಇಲ್ಲಿರೋರು ಅಂತವ್ರು ಒಂದಷ್ಟು ಜನ ಜಾಗಗಳನ್ನ ಬೇರೆಯವ್ರು ಮಾರ್ಬಿಟ್ಟಿದ್ರಂತೆ, ಹೌದಾ? ಹೌದು ಸರ್. ಯಾವಾಗ ಮಾರಿದ್ರು? ಯಾರಿಗೆ ಮಾರಿದಾರೆ? ಬಂದ್ರು ನಮ್ಮ ಕಾರ್ಪೊರೇಟರ್, ಏನ್ ಹೆಸರು ಅವನು? ಇಲ್ಲ ವಸೀಂ ಇದ್ದಾರೆ, ನಮ್ಮ ಕಿಶನ್ ಗೌಡ ಇದ್ದಾರೆ, ಆಮೇಲೆ ಏನ್ ಹೆಸರು? ಅಲ್ಲಲ್ಲ, ಈಗ ಜಾಗನ ಇಲ್ಲಿದ್ದವರೇನೆ ಸರ್, ಕನ್ಫರ್ಮ್ ಆಗಿದೆ. ಬೇರೆ ಕಡೆ ಮಾಡ್ತಾರೆ. ಇಲ್ಲಿ ದುಡ್ಡು ಇಸ್ಕೊಂಡು ಮನೆ ಕೊಟ್ಟಿದ್ದಾರಂತೆ ಕೆಲವರಿಗೆ. ಯಾರು? ಇಲ್ಲಿ ಲೋಕಲ್ ಸುಳ್ಳು ಸರ್, ಅದು ಸುಳ್ಳು ಸರ್. ನೋಡಿ ಶ್ರೀಲಕ್ಷ್ಮಿ, ಒಂದಷ್ಟು ವಿಚಾರಗಳಿದೆ. ಆ ಎಲ್ಲಾ ಸತ್ಯಾಸತ್ಯಗಳನ್ನ, ಅಸಲಿಯತನ್ನ ರಿಪಬ್ಲಿಕ್ ಕನ್ನಡ ಕೆಲವೇ ಕ್ಷಣಗಳಲ್ಲಿ ಇದನ್ನ ಬಹಿರಂಗಪಡಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರೆ, ಇಲ್ಲಿರುವಂತವರಿಗೆ ಮಾನವೀಯತೆ ದೃಷ್ಟಿಯಿಂದ ಬೇರೆ ಕಡೆ ಮನೆಯನ್ನ ಕೊಡುವಂತ ವಿಚಾರವಾಗಿ ರಾಜ್ಯ ಸರ್ಕಾರ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಈ ಒಂದು ಜಾಗಕ್ಕೆ ಭೇಟಿ ಕೊಡ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗೇಂದ್ರ ಬಾಬು. ಡೀಟೇಲ್ಸ್ಗಾಗಿ